ಮೈಸೂರಿನಲ್ಲಿ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿ ನೀರಿನ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಕ್ ಹೋಗ್ತಾ ಇದೆ. ಆದರೂ ಕೂಡ ಆ ಬಗ್ಗೆ ಆಡಳಿತ ಗಮನ ಹರಿಸ್ತಾ ಇಲ್ಲ. ದುರಂತ ಅಂದ್ರೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆನೆ ಈ ರೀತಿ ನೀರಿನ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿ ಹೋಗ್ತಾ ಇದ್ರು ಕೂಡ ಆ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಪೋಲಾಗಿ ಹೋಗಿದೆ. ನೋಡಿ, ದೊಡ್ಡದೊಂದು ಕಾರಂಜಿ ಚಿಮ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೈಪ್ ಹೊಡೆದು ನೀರು ಪೋಲಾಗಿ ಹೋಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಕಚೇರಿ ಎದುರೇನೆ ಈ ತರ ಆಗ್ತಾ ಇರೋದು. ಅಲ್ಲಿ ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ ನೀವು. ಅಷ್ಟಾದ್ರೂ ಅಲ್ಲಿ ಯಾರು ಕೂಡ ಅದನ್ನ ಗಮನಿಸ್ತಾ ಇಲ್ಲ. ಅದನ್ನ ಆ ಪೋಲಾಗ್ತಾ ಇರೋ ನೀರನ್ನ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋದಕ್ಕೂ ಕೂಡ ಏನು ಮಾಡ್ತಾ ಇಲ್ಲ. ಇಷ್ಟು ನಮಗೆ ನಿರ್ಲಕ್ಷ್ಯ. ನೈಸರ್ಗಿಕ ಸಂಪನ್ಮೂಲದ ಕುರಿತಾಗಿ ಮೈಸೂರು ಆಡಳಿತಕ್ಕಿರ್ತಕ್ಕಂಥ ನಿರ್ಲಕ್ಷ್ಯ ನೋಡಿ. ಮೈಸೂರಿನ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿ ನೀರಿನ ಪೈಪ್ ಹೊಡೆದು ಫೌಂಟೇನ್ ರೀತಿಯಲ್ಲಿ ಚಿಮ್ತಾ ಇರುವಂಥದ್ದು. ಇವಾಗ ದೃಶ್ಯ ಗಮನಿಸ್ತಾ ಇರ್ಬೋದು. ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಇದೆ. ಕಚೇರಿಯ ಮುಂಭಾಗದಲ್ಲೇ ಈ ರೀತಿಯಾದಂತಹ ಪೈಪ್ ಹೊಡೆದೋಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಆ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಏನೋ ಸಣ್ಣ ನದಿಯ ರೀತಿಯಲ್ಲಿ ಕೂಡ ನೀರು ಹರಿದು ಪೋಲಾಗ್ತಾ ಇರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಿದ್ರು ಕೂಡ ನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಈ ರಸ್ತೆಯಲ್ಲಿ ಹೋಗುವ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ದೊಡ್ಡ ಮಟ್ಟದ ನೀರು ಪೋಲಾಗ್ತಾ ಇರುವಂಥದ್ದು ಆ ದೃಶ್ಯ ಗಮನಿಸ್ತಾ ಇರ್ಬೋದು. ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಈ ಪೈಪ್ನ ಒಳಭಾಗದಿಂದ ಯಾವ ರೀತಿಯಾಗಿ ಫೋರ್ಸ್ ಮೂಲಕವಾಗಿ ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ನೀರು ಕೂಡ ಪೋಲಾಗ್ತಾ ಇದೆ. ಈಗಾಗಲೇ ಬೇಸಿಗೆ ಕೂಡ ಇಲ್ಲೇನೋ ಆರಂಭ, ಈಗಷ್ಟೇ ಸಂಕ್ರಾಂತಿ ಮುಗಿದಿರೋ ಕಾರಣಕ್ಕಾಗಿ ಆ ಬಿಸಿಲು ಕೂಡ ಆರಂಭ ಆಗುತ್ತೆ. ಆರಂಭದಲ್ಲೇ ಈ ರೀತಿಯಾದಂತಹ ದೊಡ್ಡ ಪ್ರಮಾಣದ ಪೈಪ್ ಹೊಡೆದೋಗಿರುವಂಥದ್ದು ನಿಜಕ್ಕೂ ಕೂಡ ಮೈಸೂರಿಗರಿಗೆ ಒಂದಷ್ಟು ಬೇಸರ. ಜೊತೆಗೆ ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇನ್ನೂ ಕೂಡ ದೊಡ್ಡ ಮಟ್ಟದ ಪೈಪ್ ಇದು. ಯಾಕಂದರೆ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ ಅಂದರೆ ಜೋಡಿ ರಸ್ತೆ ಆಗಿರುತ್ತೆ. ಈ ಒಂದು ರಸ್ತೆ ಈ ಹಿಂದೆನೂ ಕೂಡ ದೊಡ್ಡ ಮಟ್ಟದ ರಸ್ತೆ ಆಗಿರೋ ಕಾರಣಕ್ಕಾಗಿ ದೊಡ್ಡ ದೊಡ್ಡ ವಾಹನಗಳೇನಾದ್ರು ಈ ಕಡೆಯಿಂದ ಹೋಗಿತ್ತಾ ಅಥವಾ ಭಾಳ ಈ ಒಂದು ಜಾಗದಲ್ಲಿ ಕೂಡ ದೊಡ್ಡ ಮಟ್ಟದ ಪೈಪ್ಗಳನ್ನು ಕೂಡ ಹಾಕಿದ್ರು. ಸೊ ಹೀಗಾಗಿ ಯಾವ ಕಾರಣಕ್ಕಾಗಿ ಪೈಪ್ ಹೊಡೆದೋಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯಾಗಿ ದೊಡ್ಡ ಮಟ್ಟದ ನೀರು ಪೋಲಾಗ್ತಾ ಇದ್ರು ಕೂಡ ನಗರ ಪಾಲಿಕೆಯ ಸಿಬ್ಬಂದಿ ಇರ್ಬೋದು, ಜೊತೆಗೆ ಇಲ್ಲಿನ ಅಧಿಕಾರಿಗಳು ಕೂಡ ಯಾರು ಕೂಡ ಇನ್ನೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿಲ್ಲ. ಒಂದಂತೂ ಬಹಳ ಸ್ಪಷ್ಟ, ದೊಡ್ಡ ಮಟ್ಟದ ನೀರಂತೂ ಪೋಲಾಗ್ತಾ ಇದೆ. ಅಕ್ಕಪಕ್ಕ ಹೋಗುವಂತಹ ಸಾರ್ವಜನಿಕರು ಒಂದು ರೀತಿ ಫೌಂಟೇನ್ ರೀತಿ ನೋಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ದೊಡ್ಡ ಮಟ್ಟದ ನೀರು ಈಗ ಚರಂಡಿಗೆ ಸೇರುವಂತಹ ಕೆಲಸ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ರಭಸದಿಂದ ನೀರು ಮೇಲೇಳ್ತಾ ಇದೆ ಅಂತೇಳಿ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಈ ಹಿಂದೆ ರಾಜರು ಹಾಕಿದಂತಹ ಬೃಹತ್ ಗಾತ್ರದ ಪೈಪ್ಗಳು ಹೋಗಿರುತ್ತೆ. ಮೈಸೂರಿನ ವಿವಿಧ ಬಡಾವಣೆಗೆ ಈ ಪೈಪ್ನ ಮೂಲಕವಾಗಿ ನೀರು ಸರಬರಾಜಾಗ್ತಾ ಇರುತ್ತೆ. ಆದರೂ ಕೂಡ ಇವತ್ತಿನ ಈ ಕ್ಷಣದವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳು ಬಂದು ಇದೆಲ್ಲ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಂತೂ ನೀರು ಪೋಲಾಗ್ತಾ ಇದೆ. ನೀರನ್ನು ಯಾರು ಕೂಡ ವೇಸ್ಟ್ ಮಾಡಬಾರ್ದು, ಜೊತೆಗೆ ಅದನ್ನು ಸಂಸ್ಕರಿಸಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿರ್ಬೋದು ರಾಜ್ಯ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ. ಆದರೆ ದೊಡ್ಡ ಮಟ್ಟದಲ್ಲಿ ನೀರು ಪೋಲಾಗ್ತಾ ಇದೆ. ಜೊತೆಗೆ ಈ ಒಂದು ಫುಟ್ಪಾತ್ ಏನಿದೆ, ಫುಟ್ಪಾತ್ನಲ್ಲೂ ಕೂಡ ಸಾಕಷ್ಟು ಇಲ್ಲೂ ಕೂಡ ನೀರೆಲ್ಲ ಸೆಳೆತದಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂತಹ ಕಾರಣಕ್ಕಾಗಿ ಕೂಡಲೇ ಅಧಿಕಾರಿಗಳು ಬಂದು ಇದೆಲ್ಲ ಸರಿಪಡಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಡ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿ ನೀರಿನ ಪೈಪ್ ಹೊಡೆದು ಅಪಾರ ಪ್ರಮಾಣದ ನೀರು ಪೋಲಾಕ್ ಹೋಗ್ತಾ ಇದೆ. ಆದರೂ ಕೂಡ ಆ ಬಗ್ಗೆ ಆಡಳಿತ ಗಮನ ಹರಿಸ್ತಾ ಇಲ್ಲ. ದುರಂತ ಅಂದ್ರೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆನೆ ಈ ರೀತಿ ನೀರಿನ ಪೈಪ್ ಹೊಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿ ಹೋಗ್ತಾ ಇದ್ರು ಕೂಡ ಆ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಪೋಲಾಗಿ ಹೋಗಿದೆ. ನೋಡಿ, ದೊಡ್ಡದೊಂದು ಕಾರಂಜಿ ಚಿಮ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೈಪ್ ಹೊಡೆದು ನೀರು ಪೋಲಾಗಿ ಹೋಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಕಚೇರಿ ಎದುರೇನೆ ಈ ತರ ಆಗ್ತಾ ಇರೋದು. ಅಲ್ಲಿ ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ ನೀವು. ಅಷ್ಟಾದ್ರೂ ಅಲ್ಲಿ ಯಾರು ಕೂಡ ಅದನ್ನ ಗಮನಿಸ್ತಾ ಇಲ್ಲ. ಅದನ್ನ ಆ ಪೋಲಾಗ್ತಾ ಇರೋ ನೀರನ್ನ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋದಕ್ಕೂ ಕೂಡ ಏನು ಮಾಡ್ತಾ ಇಲ್ಲ. ಇಷ್ಟು ನಮಗೆ ನಿರ್ಲಕ್ಷ್ಯ. ನೈಸರ್ಗಿಕ ಸಂಪನ್ಮೂಲದ ಕುರಿತಾಗಿ ಮೈಸೂರು ಆಡಳಿತಕ್ಕಿರ್ತಕ್ಕಂಥ ನಿರ್ಲಕ್ಷ್ಯ ನೋಡಿ. ಮೈಸೂರಿನ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿ ನೀರಿನ ಪೈಪ್ ಹೊಡೆದು ಫೌಂಟೇನ್ ರೀತಿಯಲ್ಲಿ ಚಿಮ್ತಾ ಇರುವಂಥದ್ದು. ಇವಾಗ ದೃಶ್ಯ ಗಮನಿಸ್ತಾ ಇರ್ಬೋದು.
ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಇದೆ, ಕಚೇರಿಯ ಮುಂಭಾಗದಲ್ಲೇ ಈ ರೀತಿಯಾದಂತಹ ಪೈಪ್ ಒಡೆದೋಗಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ. ಆ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ಏನೋ ಸಣ್ಣ ನದಿಯ ರೀತಿಯಲ್ಲಿ ಕೂಡ ನೀರು ಹರಿದು ಪೋಲಾಗ್ತಾ ಇರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಿದ್ರು ಕೂಡ ನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಯಾರೂ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಈ ರಸ್ತೆಯಲ್ಲಿ ಹೋಗುವ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ಒಂದು ರೀತಿಯಲ್ಲಿ ಆಶ್ಚರ್ಯಕರವಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಈ ರೀತಿಯಾಗಿ ದೊಡ್ಡ ಮಟ್ಟದ ನೀರು ಪೋಲಾಗ್ತಾ ಇರುವಂಥದ್ದು ಆ ದೃಶ್ಯ ಗಮನಿಸ್ತಾ ಇರ್ಬೋದು. ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಈ ಪೈಪ್ನ ಒಳಭಾಗದಿಂದ ಯಾವ ರೀತಿಯಾಗಿ ಫೋರ್ಸ್ ಮೂಲಕವಾಗಿ ಅಂದರೆ ಅಷ್ಟು ದೊಡ್ಡ ಮಟ್ಟಿಗೆ ನೀರು ಕೂಡ ಪೋಲಾಗ್ತಾ ಇದೆ. ಈಗಾಗಲೇ ಬೇಸಿಗೆ ಕೂಡ ಇಲ್ಲೇನೋ ಆರಂಭ, ಈಗಷ್ಟೇ ಸಂಕ್ರಾಂತಿ ಮುಗಿದಿರೋ ಕಾರಣಕ್ಕಾಗಿ ಬಿಸಿಲು ಕೂಡ ಆರಂಭ ಆಗುತ್ತೆ. ಆರಂಭದಲ್ಲೇ ಈ ರೀತಿಯಾದಂತಹ ದೊಡ್ಡ ಪ್ರಮಾಣದ ಪೈಪ್ ಹೊಡೆದೋಗಿರುವಂಥದ್ದು ನಿಜಕ್ಕೂ ಕೂಡ ಮೈಸೂರಿಗರಿಗೆ ಒಂದಷ್ಟು ಬೇಸರ. ಜೊತೆಗೆ ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ಪೈಪ್ ಇದು. ಯಾಕಂದರೆ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ ಅಂದರೆ ಜೋಡಿ ರಸ್ತೆ ಆಗಿರುತ್ತೆ. ಈ ಒಂದು ರಸ್ತೆ ಈ ಹಿಂದೆನೂ ಕೂಡ ದೊಡ್ಡ ಮಟ್ಟದ ರಸ್ತೆ ಆಗಿರೋ ಕಾರಣಕ್ಕಾಗಿ ದೊಡ್ಡ ದೊಡ್ಡ ವಾಹನಗಳೇನಾದ್ರು ಈ ಕಡೆಯಿಂದ ಹೋಗಿತ್ತಾ ಅಥವಾ ಭಾಳ ಈ ಒಂದು ಜಾಗದಲ್ಲಿ ಕೂಡ ದೊಡ್ಡ ಮಟ್ಟದ ಪೈಪ್ಗಳನ್ನು ಕೂಡ ಹಾಕಿದ್ರು. ಸೊ ಹೀಗಾಗಿ ಯಾವ ಕಾರಣಕ್ಕಾಗಿ ಪೈಪ್ ಹೊಡೆದೋಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಬೆಳಿಗ್ಗೆಯಿಂದಲೂ ಕೂಡ ಈ ರೀತಿಯಾಗಿ ದೊಡ್ಡ ಮಟ್ಟದ ನೀರು ಪೋಲಾಗ್ತಾ ಇದ್ರು ಕೂಡ ನಗರ ಪಾಲಿಕೆಯ ಸಿಬ್ಬಂದಿ ಇರ್ಬೋದು, ಜೊತೆಗೆ ಇಲ್ಲಿನ ಅಧಿಕಾರಿಗಳು ಕೂಡ ಯಾರು ಕೂಡ ಇಲ್ಲೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿಲ್ಲ. ಒಂದಂತೂ ಬಹಳ ಸ್ಪಷ್ಟ, ದೊಡ್ಡ ಮಟ್ಟದ ನೀರಂತೂ ಪೋಲಾಗ್ತಾ ಇದೆ. ಅಕ್ಕಪಕ್ಕ ಹೋಗುವಂತಹ ಸಾರ್ವಜನಿಕರು ಒಂದು ರೀತಿ ಫೌಂಟೇನ್ ರೀತಿ ನೋಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ದೊಡ್ಡ ಮಟ್ಟದ ನೀರು ಈಗ ಚರಂಡಿಗೆ ಸೇರುವಂತಹ ಕೆಲಸ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ರಭಸದಿಂದ ನೀರು ಮೇಲೇಳ್ತಾ ಇದೆ ಅಂತೇಳಿ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಈ ಹಿಂದೆ ರಾಜರು ಹಾಕಿದಂತಹ ಬೃಹತ್ ಗಾತ್ರದ ಪೈಪ್ಗಳು ಹೋಗಿರುತ್ತೆ. ಮೈಸೂರಿನ ವಿವಿಧ ಬಡಾವಣೆಗೆ ಈ ಪೈಪ್ನ ಮೂಲಕವಾಗಿ ನೀರು ಸರಬರಾಜಾಗ್ತಾ ಇರುತ್ತೆ. ಆದರೂ ಕೂಡ ಇವತ್ತಿನ ಈ ಕ್ಷಣದವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳು ಬಂದು ಇದೆಲ್ಲ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಪ್ರಮಾಣದಲ್ಲಂತೂ ನೀರು ಪೋಲಾಗ್ತಾ ಇದೆ. ನೀರನ್ನು ಯಾರು ಕೂಡ ವೇಸ್ಟ್ ಮಾಡಬಾರ್ದು, ಜೊತೆಗೆ ಅದನ್ನು ಸಂಸ್ಕರಿಸಬೇಕು ಅಂತೇಳಿ ಈಗಾಗಲೇ ಅಧಿಕಾರಿಗಳಿರ್ಬೋದು ರಾಜ್ಯ ಸರ್ಕಾರ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡ್ರು ಕೂಡ. ಆದರೆ ದೊಡ್ಡ ಮಟ್ಟದಲ್ಲಿ ನೀರು ಪೋಲಾಗ್ತಾ ಇದೆ. ಜೊತೆಗೆ ಈ ಒಂದು ಫುಟ್ಪಾತ್ ಏನಿದೆ, ಫುಟ್ಪಾತ್ನಲ್ಲೂ ಕೂಡ ಸಾಕಷ್ಟು ಇಲ್ಲೂ ಕೂಡ ನೀರಿನ ಸೆಳೆತದಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುವಂತಹ ಕಾರಣಕ್ಕಾಗಿ ಕೂಡಲೇ ಅಧಿಕಾರಿಗಳು ಬಂದು ಇದೆಲ್ಲ ಸರಿಪಡಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕೂಡ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನಲ್ಲಿ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿ ನೀರಿನ ಪೈಪ್ ಹೊಡೆದು ಅಪಾರ ಪ್ರಮಾಣದ ನೀರು ಪೋಲಾಕ್ ಹೋಗ್ತಾ ಇದೆ. ಆದರೂ ಕೂಡ ಆ ಬಗ್ಗೆ ಆಡಳಿತ ಗಮನ ಹರಿಸ್ತಾ ಇಲ್ಲ. ದುರಂತ ಅಂದ್ರೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆನೆ ಈ ರೀತಿ ನೀರಿನ ಪೈಪ್ ಹೊಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿ ಹೋಗ್ತಾ ಇದ್ರು ಕೂಡ ಆ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಪೋಲಾಗಿ ಹೋಗಿದೆ. ನೋಡಿ, ದೊಡ್ಡದೊಂದು ಕಾರಂಜಿ ಚಿಮ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪೈಪ್ ಹೊಡೆದು ನೀರು ಪೋಲಾಗಿ ಹೋಗ್ತಾ ಇದೆ. ಜಿಲ್ಲಾ ಪಂಚಾಯತಿ ಕಚೇರಿ ಎದುರೇನೆ ಈ ತರ ಆಗ್ತಾ ಇರೋದು. ಅಲ್ಲಿ ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ ನೀವು. ಅಷ್ಟಾದ್ರೂ ಅಲ್ಲಿ ಯಾರು ಕೂಡ ಅದನ್ನ ಗಮನಿಸ್ತಾ ಇಲ್ಲ. ಅದನ್ನ ಆ ಪೋಲಾಗ್ತಾ ಇರೋ ನೀರನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋದಕ್ಕೂ ಕೂಡ ಏನು ಮಾಡ್ತಾ ಇಲ್ಲ. ಇಷ್ಟು ನಮಗೆ ನಿರ್ಲಕ್ಷ್ಯ